ಓಕೆ. ನಾವು ಇಲ್ಲಿ ಫೈನಲಿ ನಾವು ಇದನ್ನ ಗಮನಿಸ್ತಾ ಇದ್ವಿ ಬಿಗ್ ಬಾಸ್ ಮನೆಯಲ್ಲಿ. ನೋಡಿ ಯಾವ ಲೆವೆಲ್ಗೆ ಇದು ಬರೀ ಇಷ್ಟಕ್ಕಲ್ಲ, ತುಂಬ ದೊಡ್ಡ ಮಟ್ಟದಲ್ಲೇ ಏಟ್ ಆಗಿದೆ. ಈ ಲೆವೆಲ್ಗೆ ಡೆಡಿಕೇಶನ್ ಇತ್ತು ಅಂತಂದ್ರೆ ಗ್ರೇಟ್. ಇಲ್ಲಿ 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 ಇದು ಆಮೇಲೆ ಬೆನ್ನ ಇಲ್ಲಿ ಇದು ಮಾಡಿದವ್ರು ಯಾರು ಅಂತ ಗೊತ್ತಾ? ಏನಾರು ನೆನಪಿದೆಯಾ ಈ ಥರ ಏಟ್ ಮಾಡಿದವರು? ಹೇಳ್ಬೋದು. ನೀವು ನಗ್ತಿರೋದ್ರಲ್ಲೇ ಗೊತ್ತಾಗ್ತಿದೆ ತಾನೆ. ಇದು ನಮ್ಮ ಮಂಜಣ್ಣನ ಗಿಫ್ಟ್. ಇದು ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಬಂದ್ಮೇಲೂ ನಾನು ಅವ್ರನ್ನ ಜ್ಞಾಪಕ ಇಟ್ಕೋಬೇಕು ತಾನೆ, ಅದಕ್ಕೆ ಈ ಗಿಫ್ಟ್ ಕೊಟ್ಟಿದ್ದಾರೆ ಅವ್ರು ನನಗೆ. ಕೇಳಬೇಕು, ಸ್ಕಿನ್ ಡಾಕ್ಟರ್ ಹತ್ರ ಕೇಳಬೇಕು ಏನು ಎತ್ತಂತ. ಇಲ್ಲಿ ಇದು ನೋಡಿ, ಇದು ಫುಲ್ಲು ಏನು ಆ ಲೆವೆಲ್ಗೆ ಎಳ್ದಾಡಿದ್ರಲ್ಲಪ್ಪ, ನಮ್ಗೆ ಹಗ್ಗದ್ದು ಅಲ್ವಾ. ಸೊ ಅದೇ ಈಸಿ ಅಲ್ಲ ಅನ್ನೋದು ಇದ್ರಲ್ಲಿ ಗೊತ್ತಾಗುತ್ತೆ. ಅವಾಗ ಅನ್ಸುತ್ತೆ ಇಷ್ಟು ದೂರ ಬಂದಿದ್ದೀನಿ, ಇದು ಏನು ಕೈ ಕಿತ್ತೋಗುತ್ತಾ ಹೋಗ್ಲಿ ಪರವಾಗಿಲ್ಲ ಮಾಡ್ಬಿಡೋಣ ಅಂತೇಳಿ ಮಾಡಿದ್ದು. ಸುದೀಪ್ ಸರ್ ಅಮ್ಮ ತೀರ್ಕೊಂಡಂತ ವಿಚಾರ ತಿಳಿದಂಥ ಸಂದರ್ಭದಲ್ಲಿ ನಿಮ್ಮ ತಲೆಯಲ್ಲಿ ಏನೇನು ನೋಡ್ತು, ಅದನ್ನು ಹೇಳ್ಬಹುದಾ, ಅದನ್ನು ಮಾತಾಡಬಹುದಾ ಅಂತ ಹೇಳಿ? ಯಾಕಂದರೆ ಆ ಎಲ್ಲ ಇಡೀ ಕಂಪ್ಲೀಟ್ ನಾವು ಚಿತ್ರಣಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ವಿ. ಹೊರಗೆ ಸರ್ ಹೇಗಿದ್ರು ಅದನ್ನೆಲ್ಲ ನಮ್ಗೆ ಇನ್ನೂ ಕೂಡ ಅವ್ರ ಅಮ್ಮನ ಕೊನೆ ಕಳಿಸೋಕಡುವಂಥ ಸಂದರ್ಭದಲ್ಲಿ ಅಮ್ಮ ಅಂತ ಕಿರ್ಚಿದ್ದು ಇನ್ನು ನನ್ನ ಕಿವಿಲಿದೆ ಲಾಸ್ಟ್ ಇದರಲ್ಲೂ. ನೀವು ಹೇಗೆ ಆ ಟೈಮಲ್ಲಿ ಗೊತ್ತಾದಂಥ ಸಂದರ್ಭದಲ್ಲಿ, ಯೋಗರಾಜ್ ಭಟ್ರು ಹೇಳಿದಂಥ ಸಂದರ್ಭದಲ್ಲಿ ಹೇಗಿತ್ತು ಅಂತ ಹೇಳಿ? ಆಗ ನಮ್ಮ ಫ್ಯಾಮಿಲಿ ಎಲ್ಲ ನಾಪ್ಕೊ ಬಂದ್ಬಿಡ್ತು ನಮಗೆ. ಆ್ಯಂಡ್ ಅದು ಏನು ಹೇಳೋಕ್ಕಾಗತ್ತೆ ಹೇಳಿ, ಅವರು ಎಷ್ಟು ಅಂದರೆ ಅಮ್ಮ ಅಂತಂದ್ರೇ ಲೈಫಲ್ಲಿ ಅಲ್ಟಿಮೇಟ್. ಅವ್ರನ್ನೇ ಅವ್ರು ಕಳ್ಕೊಂಡಾಗ ಅವ್ರ ಮನಸ್ಥಿತಿ ಹೇಗಿರುತ್ತೆ. ಆ್ಯಂಡ್ ಆ ಸಮಯದಲ್ಲಿ ನಮ್ಮ ಫ್ಯಾಮಿಲಿ ಎಲ್ಲ ನಾಪ್ಕೊ ಬರ್ತಾರೆ. ಸೊ ಅವತ್ತಿನ ನಾವು ಹತ್ತಿದ್ದೀವಿ, ಬಟ್ ಅದೊಂಥರ ಅಂದರೆ ಆ ಒಂದು ಸಿಚುಯೇಷನ್ ಕೇಳಿದಾಗ್ಲೂ ಅಂದರೆ ಇಲ್ಲಿ ನಡೆಸ್ಕೊಡ್ತಾ ಇದ್ದಾರೆ, ಆ ಸಮಯದಲ್ಲೇ ಫೋನ್ ಬರುತ್ತೆ, ಇದೆಲ್ಲ ಕೇಳಿದಾಗ ಅವ್ರಿಗೆ ಕೆಲಸದ ಮೇಲಿರೋ ಒಂದು ಶ್ರದ್ಧೆ ಅದೆಷ್ಟಿದೆ ಅಂತ ಗೊತ್ತಾಯಿತು. ಸೊ ಅವರೆಲ್ಲ ನಮಗೊಂಥರ ಇನ್ಸ್ಪಿರೇಷನ್. ಎಸ್, ಥ್ಯಾಂಕ್ ಯು ಸೋ ಮಚ್ ಮೋಕ್ಷಿತಾ ಅವರೇ, ನಮಗೆ ಟೈಮ್ ಮಾಡಿಕೊಂಡು ಫ್ಯಾಮಿಲಿ ಕೊಡುವಂಥ ಟೈಮ್ನ ನಮಗೆ ಕೊಟ್ಟು ನಮ್ಮ ಜೊತೆ ಒಂದಷ್ಟು ವಿಚಾರಗಳನ್ನ ಶೇರ್ ಮಾಡಿದ್ರಿ. ಯಾಕಂತ ಹೇಳಿದ್ರೆ ನೀವು ಏನು ಮಾತಾಡಬಹುದು ಅನ್ನೋ ಕ್ಯೂರಿಯಾಸಿಟಿ ನಿಮ್ಮ ಅಭಿಮಾನಿಗಳಿಗಿರುತ್ತೆ, ಅದನ್ನು ತಲುಪಿಸುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು ಸೋ ಮಚ್, ಆಲ್ ದಿ ಬೆಸ್ಟ್. ಯಾವತ್ತು ಏನೇ ಇದ್ರೂ ಕೂಡ ನಮ್ಮ ನೀವು ಎನಿ ಟೈಮು ಒಂದು ಏನೇ ವಿಚಾರ ಇದ್ರೂ ಹೇಳ್ಬೋದು, ನಾವು ನಿಮ್ಮ ಜೊತೆ ನಿಲ್ತೀವಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಬಂದು ಇಂಟರ್ವ್ಯೂ ತೊಗೊಂಡು ಆ್ಯಂಡ್ ಇಷ್ಟು ಒಂದು ಪಾಸಿಟಿವ್ ಲೈನ್ಸ್ನ ನನ್ನ ಬಗ್ಗೆ ಹೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ಮುಖಾಂತರ ನನ್ನ ಫ್ಯಾನ್ಸ್ಗಳಿಗೆ ತಲುಪಬೇಕಾಗಿರುವಂಥ ವಿಷಯಗಳನ್ನ ನೀವು ತಲುಪಿಸೋವಂಥ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.